ಈಗಾಗಲೇ ರಾಜ್ಯದಲ್ಲಿ ಹಲವೆಡೆ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಒಗ್ಗೂಡಿ ಮೋಡ ಬಿತ್ತನೆಗೆ ಮುಂದಾಗಿರುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಹಾಗೆ ಶಾಸಕರು ಕೂಡ ಪತ್ರಿಕೆ ಮತ್ತು ಮಾಧ್ಯಮ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನ ವಿಷಯ ಸಂಬಂಧಪಟ್ಟಂತ ನಮ್ಮ ಜೊತೆ ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿನ ಶಾಸಕರಾದ ಶ್ರೀನಿವಾಸ್ ಮಾನೆಯವರು ಇದ್ದಾರೆ. ಅವ್ರ ಜೊತೆ ನಾವು ಕೇಳೋಣ, ಈ ಮೋಡ ಬಿತ್ತನೆ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ ಮತ್ತೆ ಹೇಗಾಗುತ್ತೆ, ಇದರ ವೆಚ್ಚವನ್ನು ಯಾರು ಭರಿಸ್ತಾರೆ ಅಂತ ಹೇಳಿ. ಸರ್, ಈಗಾಗಲೇ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಹಾವೇರಿ ಜಿಲ್ಲೆ ಎಲ್ಲ ಶಾಸಕರು ಒಗ್ಗೂಡಿ ನೀವು ಸ್ವಂತ ಖರ್ಚಿನಿಂದ ನಾವು ಮಾಡ್ತೀರ ಅಂತ ಕೇಳ್ಬರ್ತಾ ಇದೆ, ಏನ್ ಹೇಳ್ತೀರಾ ಸರ್? ಮೊನ್ನೆ ಮಾನ್ಯ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಏನು ಪರಿಶೀಲನಾ ಸಭೆ ಆಯಿತು, ಅಲ್ಲಿ ವರದಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 66% ಮಳೆಯ ಕೊರತೆಯನ್ನು ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಮತ್ತು ಒಂದು ಕಡೆ ಕಳೆದ 1-2 ತಿಂಗಳಿಂದ ಇದು ಸೂಪರ್ ಎಲಿನೋ ಎಫೆಕ್ಟ್ ಆಗ್ತಾ ಇದೆ, ಮಳೆ ಕೊರತೆ ಆಗ್ತದೆ, ಬರಗಾಲದ ಕಡೆ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಆ ಸಂದರ್ಭದಲ್ಲಿ ಮಾಹಿತಿಯನ್ನು ಚರ್ಚೆ ಆಯಿತು. ಮತ್ತು ಇದ್ರ ಬಗ್ಗೆ ಈ ಮೋಡ ಬಿತ್ತನೆ ಬಗ್ಗೆ ಸಾಕಷ್ಟು ಅನುಭವ ಮತ್ತು ಮಾಹಿತಿ ಇರತಕ್ಕಂಥ ನಮ್ಮ ರಾಣೆಬೆನ್ನೂರಿನ ಶಾಸಕರಾದ ಪ್ರಕಾಶ್ ಕೋಳಿವಾಡ್ರವರು ಮೋಡ ಬಿತ್ತನೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಅವರ ಒಂದು ಅನಿಸಿಕೆಯನ್ನು ಹೇಳಿದರು. ಸಭೆ ಆದಮೇಲೆ ನಾವು ಚರ್ಚೆ ಮಾಡಿದಾಗ ಈ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಿ ಟೆಂಡರ್ ಆಗಿ ತಡ ಆಗಬಹುದೇನೋ, ಹಾಗಾಗಿ ಮೋಡ ಈ ವಾರದಲ್ಲಿ ಇದ್ದರೆ ನಮ್ಮ ಜಿಲ್ಲೆಗೆ ಪ್ರತಿ ತಾಲೂಕಿನಲ್ಲಿ ಮಾಡ್ತಕ್ಕಂಥದ್ದು ನಾವೇ 6 ಜನ ಶಾಸಕರು ಅದರ ಖರ್ಚವನ್ನು ಭರಿಸೋಣ ಅಂತಕ್ಕಂಥ ಒಂದು ತೀರ್ಮಾನದೊಂದಿಗೆ ಇವತ್ತು ಮಧ್ಯಾಹ್ನ 1ರಿಂದ 1:30ಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಈ ಕಾರ್ಯ ಪ್ರಾರಂಭ ಆಗ್ತಿದ್ದು, ಇವತ್ತು ಮೊದಲೇ ಹಂತ ಶಿಗ್ಗಾಂವ್, ಸವಣೂರು ಮತ್ತು ಹನಗಲ್ ತಾಲೂಕಿನಲ್ಲಿ ಮೋಡ ಬಿತ್ತನೆ ಮಾಡ್ಬೋದು ಅಂತಕ್ಕಂಥದ್ದು ಪೈಲಟ್ ಅವರ ತಜ್ಞರ ಒಂದು ಮಾಹಿತಿಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಈ ಮೋಡ ಬಿತ್ತನೆಯಿಂದ ಕೊರತೆ ಇರುವ ಮಳೆ ನಮಗೆ ಬರೋ ರೀತಿಯಲ್ಲಿ ಆಗಲಿ, ರೈತರಿಗೆ ಒಂದು ಒಳ್ಳೆ ಸುದ್ದಿ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಇಷ್ಟು ಶಾಸಕ ಶ್ರೀನಿವಾಸ್ ಮಾನೆಯವರು ಹೇಳುವ ಮಾತು. ಇಂದು ಮಧ್ಯಾಹ್ನ ಶಿಗ್ಗಾಂವ್, ಸವಣೂರು ಮತ್ತು ಹನಗಲ್ ಕ್ಷೇತ್ರದಲ್ಲಿ ಮೋಡ ಬಿತ್ತನೆ ಕಾರ್ಯ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.